ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಲುಷಿತ ಕಾನ್ಕ್ಲೇವ್ ಶಿಬಿರ, ನವ ಉದ್ಯಮಿಗಳಿಗೆ ಕರೆ ನೀಡಿದ ಸಂಘಟನೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ರಾಣಿಪೇಟೆಯಲ್ಲಿ ಕಲುಷಿತ ನೀರು ಸೇವಿಸಿ ಹಲವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಇನ್ನು ಕೆಲವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಬ್ಬ ಮಹಿಳೆ ಸಾವಿಗೀಡಾಗಿದ್ದಾಳೆ. ಇದೇ ಅಂಶಕ್ಕೆ ಸಂಬಂಧಿಸಿದಂತೆ ನಗರಸಭೆಯಿಂದ ವಿಶೇಷ ತುರ್ತು ಸಭೆಯನ್ನ ಕರೆಯಲಾಗಿತ್ತು. ಹೀಗೆ ದಿನಾಂಕ 18ರಂದು ಹೊಸಪೇಟೆ ನಗರಸಭಾ ಸಭಾಂಗಣದಲ್ಲಿ ಅಧ್ಯಕ್ಷೆ ಸುಂಕಮ್ಮನವರ ಅಧ್ಯಕ್ಷತೆಯಲ್ಲಿ ಹಳೆ ವಿತರಣಾ ಜಾಲದಿಂದ ಕಲುಷಿತ ನೀರು ಸರಬರಾಜು ಆಗುತ್ತಿರುವ ಕುರಿತಾಗಿ ಸೇರಿದಂತೆ ಒಳಚರಂಡಿ ದುರಸ್ತಿ ಮತ್ತು 24x7 ಯೋಜನೆಯ ಅಡಿಯಲ್ಲಿ ಅಳವಡಿಸುತ್ತಿರುವ ಪೈಪ್ಲೈನ್ಗಳ ಸಂಪರ್ಕದ ಕುರಿತಾಗಿ ವಿಶೇಷ ತುರ್ತು ಸಭೆಯನ್ನ ಆಹ್ವಾನಿಸಲಾಗಿತ್ತು. ಇನ್ನು ಕಲುಷಿತ ನೀರು ಸೇವಿಸಿ ಒಬ್ಬ ಮಹಿಳೆ ಸಾವಿಗೀಡಾದ ಅಂಶ ಸೇರಿದಂತೆ ಹಲವಾರು ವಾಂತಿ ಭೇದಿ ಪ್ರಕರಣದಿಂದ ಬಳಲುವ ಕುರಿತಾಗಿ ನಗರಸಭಾ ಸದಸ್ಯರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಇನ್ನು ಸಭೆಯ ನಂತರ ಪೌರಾಯುಕ್ತ ಮನೋಹರ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಗರದಲ್ಲಿ 24x7 ಕುಡಿಯುವ ನೀರಿನ ಕಾಮಗಾರಿ ಹೊಣೆ ಹೊತ್ತಿದ್ದ ಎಸ್ಪಿಎಂಎಲ್ ಏಜೆನ್ಸಿ ಶೇಕಡಾ 80ರಷ್ಟು ಕೆಲಸ ಮುಗಿಸಿದೆ. ಮಿಕ್ಕುಳಿದ ಕೆಲಸ ಪೂರ್ಣಗೊಳಿಸದ ಕಾರಣ ಕುಡಿಯುವ ನೀರು ಕಲುಷಿತಗೊಳ್ಳಲು ಕಾರಣವಾಗಿದೆ. ಅವರ ಗುತ್ತಿಗೆ ರದ್ದುಪಡಿಸಲಾಗಿದೆ. 5 ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅವರ ವಿರುದ್ಧ ವಂಚನೆ ಪ್ರಕರಣವೂ ದಾಖಲಿಸಲಾಗಿದೆ. ಕಪ್ಪು ಪಟ್ಟಿಗೆ ಸೇರಿಸಲು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಎಲ್ಲಾ ವಾರ್ಡ್ಗಳಲ್ಲಿ ನೀರಿನ ಮಾದರಿ ಸಂಗ್ರಹಿಸಲಾಗಿದೆ. ಪ್ರಯೋಗಾಲಯದಿಂದ ವರದಿ ಬಂದ ನಂತರ ಹೊಸ ಸರ್ವೆ ನಡೆಸಿ ಎಲ್ಲೆಲ್ಲಿ ಪೈಪ್ಗಳಲ್ಲಿ ಲೀಕೇಜ್ ಇದೆ ಎನ್ನುವುದನ್ನು ಗುರುತಿಸಿ ಸಮಸ್ಯೆಯನ್ನು ಸಮಾರೋಪಾದಿಯಲ್ಲಿ ಬಗೆಹರಿಸಲಾಗುವುದು. ಇದರ ಮೇಲುಸ್ತುವಾರಿಗಾಗಿಯೇ ಸರ್ಕಾರ ಇಂಜಿನಿಯರ್ ಒಬ್ಬರನ್ನು ನೇಮಿಸಿದೆ ಎಂದು ತಿಳಿಸಿದರು. 11ನೇ ತಾರೀಕು ಒಂದು ಘಟನೆ ನಡೆಯಿತು. ನಮ್ಮ ಹೊಸಪೇಟೆ ನಗರಸಭೆ ರಾಣಿಪೇಟೆ ಪ್ರದೇಶದಲ್ಲಿ ಈಗ ನಮ್ಮ ಪೈಪ್ಲೈನು ಡ್ಯಾಮೇಜಿಂದ ಕುಡಿಯೋ ನೀರು ಹಲವಾರು ಜನ ಒಂದು 30-40 ಜನ ಅಸ್ವಸ್ಥ ಆದರು. ಅದೇ ಕಾರಣಕ್ಕೆ ನಮಗೆ ಏನು ರಿಪೋರ್ಟ್ ಬಂದ ತಕ್ಷಣ ನಾವು ನಮ್ಮ ಅಧಿಕಾರಿಗಳು ತಕ್ಷಣ ಅದನ್ನು ಕಾಮಗಾರಿನ ಅಂದರೆ ವಾಟರ್ ಏನು ಸಪ್ಲೈ ಆಗ್ತಿತ್ತೋ ಸ್ಥಗಿತಗೊಳಿಸಿ ಅದನ್ನು ಟ್ಯಾಂಕರ್ಗಳ ಮುಖಾಂತರ ಕೊಡ್ಸೋಕ್ಕೆ ಮಾಡಿದ್ರು. ಅದೇ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೊಂದು ಸಭೆ ನಡೆಸಿ ಕೆಲವೊಂದು ಡೈರೆಕ್ಷನ್ಗಳನ್ನ ಕೊಟ್ಟರು. ಆ ಡೈರೆಕ್ಷನ್ ಪ್ರಕಾರ ಮುಖ್ಯವಾಗಿ ನೀರನ್ನು ಕುಡಿಯೋ ನೀರು ಶುದ್ಧವಾಗಿ ಕುಡಿಯೋ ನೀರು ಕೊಡೋ ಕಾರಣ ವಾಟರ್ ಟ್ಯಾಂಕರ್ ಕೊಡಬೇಕು, ಅದನ್ನು ಟೆಸ್ಟ್ ಮಾಡಿ ಕೊಡಬೇಕು ಅಂತ ಹೇಳಿದರು. ಅದೇ ರೀತಿ ವ್ಯಾಪಕವಾಗಿ ಪ್ರಚಾರ ನಡೆಸಿ ಏನು ಕುಡಿಯೋ ನೀರನ್ನು ಶುದ್ಧೀಕರಿಸಿ ಕೊಡಿ ಅಂತ ಹೇಳಿದರು. ಅದೇ ರೀತಿ ಇದೇ ಬೇರೆ ವಾರ್ಡ್ಗಳು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ತಕ್ಷಣ ಬಂದ್ ಮಾಡಿ ಅಲ್ಲೂ ವಾಟರ್ ಟ್ಯಾಂಕರ್ ಮುಖಾಂತರ ಕೊಡಿ ಅಂತ ಹೇಳಿದ್ರು. ಆ ರೀತಿ ನಾವು ಕ್ರಮ ಕೈಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಏನು ಬೋರ್ವೆಲ್ಗಳು ಮತ್ತು ವಾಟರ್ ಸ್ಯಾಂಪಲ್ಗಳು 35 ವಾರ್ಡ್ಗಳಲ್ಲಿ ಮತ್ತು ನಮ್ಮ OST ಇರ್ಬೋದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಲ್ಲಿ ಸ್ಯಾಂಪಲ್ನ ಡ್ರಾ ಮಾಡಿ ಅಂತ ಹೇಳಿ ಕಳಿಸಿದ್ರು. ಅದು ಸ್ಯಾಂಪಲ್ಗಳನ್ನ ಟೆಸ್ಟಿಂಗ್ ನಡೀತಾ ಇದೆ. ಎಲ್ಲ ವಾರ್ಡ್ಗಳನ್ನು ಸ್ಯಾಂಪಲ್ ಡ್ರಾ ಮಾಡಿದ್ದೀವಿ. ಆ ಸ್ಯಾಂಪಲ್ಗಳನ್ನ ಟೆಸ್ಟಿಂಗ್ ರಿಪೋರ್ಟ್ ಬರ್ತಾ ಇದೆ. ಆ ಥರದ್ದು ಏನಾದರೂ ಕಂಟಾಮಿನೇಷನ್ ಅಂತ ಅದರಲ್ಲಿ ಕಂಡು ಬಂದರೆ ತಕ್ಷಣ ಆ ವಾರ್ಡ್ಗಳಲ್ಲಿ ನೀರನ್ನು ಸ್ಥಗಿತಗೊಳಿಸಿ ನಾವು ಟ್ಯಾಂಕರ್ ಮುಖಾಂತರ ಸರಬರಾಜು ಮಾಡ್ತಾಯಿದ್ದೀವಿ. ಈ ಸಂಬಂಧವಾಗಿ ಯಾರು ಒಂದು ಏಜೆನ್ಸಿ ಇತ್ತು MSPL ಕಂಪ್ನಿ ಅಂತೇಳಿ ಅವ್ರ ಮೇಲೆ ನಾವು FIR ಮಾಡಿದ್ದೀವಿ. 420 ಕೇಸಲ್ಲಿ FIR ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀವಿ. ಅದೇ ರೀತಿ ಈ ಒಂದು ಸಂಬಂಧಪಟ್ಟಂಗೆ ಮಾನ್ಯ ಸಚಿವರ ನಿರ್ದೇಶನದಲ್ಲಿ ನಮ್ಮ ಕಾರ್ಯದರ್ಶಿಗಳು ಬೆಂಗಳೂರಲ್ಲಿ ಒಂದು ಸಭೆ ನಡೆಸಿದ್ರು. ನಿನ್ನೆ ನಾನು ಆ ಸಭೆಯಲ್ಲಿ ಹೋಗಿದ್ದೆ.
ಆ ಕಂಪನಿ ಏನಿದೆ ಅದನ್ನು ಟರ್ಮಿನೇಷನ್ಗೆ ರೆಕಮೆಂಡ್ ಮಾಡಿ, ಆ ಕಂಪನಿ ಎಲ್ಲಿ ಈಗ ಏನು ಕೆಲಸ ಮಾಡ್ತಿದ್ದೋ ಅದನ್ನು ಟರ್ಮಿನೇಷನ್ ರೆಕಮೆಂಡ್ ಮಾಡಿ ಅವ್ರ ಮೇಲೆ ದಂಡ ಹಾಕಿಸಿ ಈ ಒಂದು ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಥರ ಸಮಸ್ಯೆಗಳಿರುವ ಎಲ್ಲ ವಾರ್ಡ್ಗಳಲ್ಲೂ ಒಂದು ಸರ್ವೆ ಮಾಡಿಸಿ, ಫಸ್ಟು ಅದಕ್ಕೆ ಏನು ಲಿಂಕಿಂಗ್ ಕೊಡಬೇಕು, ಏನು ಪೈಪ್ಲೈನ್ ಆಗಬೇಕು, ಅದಕ್ಕೆ ಎಷ್ಟು ಎಸ್ಟಿಮೇಟೆಡ್ ಕಾಸ್ಟ್ ಆಗುತ್ತೆ ಅದನ್ನು ನನಗೆ ಶನಿವಾರದೊಳಗಡೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಶನಿವಾರದೊಳಗಡೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸಬ್ಮಿಟ್ ಮಾಡಿದ ತಕ್ಷಣ ಏನು ಕರ್ನಾಟಕದಲ್ಲಿ ಟೆಂಡರ್ದಲ್ಲೇ 4G ಎಕ್ಸಂಪ್ಷನ್ ಮುಖಾಂತರ ನೀವು 1 ತಿಂಗಳು 1.5 ತಿಂಗಳೊಳಗಡೆ ಎಲ್ಲ 35 ವಾರ್ಡ್ಗಳಲ್ಲಿ ಈ ಥರ ಸಮಸ್ಯೆಗಳೇನಿದೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಒಂದು ಏನು ಸಮರೋಪಾದಿಯಲ್ಲಿ ಕೆಲಸ ಮಾಡಿಸಿ ಸಾರ್ವಜನಿಕರಿಗೆ ಶುದ್ಧವಾದ ಕುಡಿಯೋ ನೀರನ್ನ ಸಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸಿದರು. ಈ ಸಂಬಂಧವಾಗಿ ನಾವು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಗೆಲ್ಲ ತಲುಪಿದಾಗ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ನಮ್ಮ ಸದಸ್ಯರುಗಳದು ಅವ್ರವ್ರ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆಗಳಿದ್ರೆ ನಮ್ಮದು ಒಂದು ಟೀಮ್ ಬರ್ತಾ ಇದೆ, ಒಂದು ಟೀಮ್ ಮಾಡಿದ್ದೀವಿ, 3 ಜನದ ಟೀಮು. ಆ ಟೀಮು ಆ ವಾರ್ಡ್ಗೆ ಹೋದಾಗ ಎಲ್ಲಿ ಸಮಸ್ಯೆಗಳಿದೆ, ಲಿಂಕಿಂಗ್ ಇಲ್ವಾ, ಕಂಟಾಮಿನೇಷನ್ ಇದೆಯಾ, ಡ್ಯಾಮೇಜಸ್ ಇದೆಯಾ, ಮತ್ತು ಏನು ರೆಸ್ಟೋರೇಷನ್ ಇದೆಯಾ, ಇವನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಶನಿವಾರ ಅದನ್ನು ರಿಪೋರ್ಟ್ ತಗೊಂಡು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿ ಗೌರ್ಮೆಂಟಿಂದ ಅಪ್ರೂವಲ್ ತಗೊಂಡು ತಕ್ಷಣ ಮುಂದಿನ ವಾರದಿಂದನೇ ಎಲ್ಲ 35 ವಾರ್ಡ್ಗಳಲ್ಲೂ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸಿ ಸಾರ್ವಜನಿಕ ಶುದ್ಧವಾದ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಮತ್ತು ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದೇ ರೀತಿ ಈ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂಗೆ ಒಬ್ಬ ಇಂಜಿನಿಯರ್ನ ನೆನ್ನೆನೇ ಆದೇಶ ಮಾಡಿದ್ದಾರೆ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನ AEE ಅವರಿದ್ದಾರನ್ನ ಈ ಒಂದು ಏನು ಕೆಲಸ ಮಾಡ್ತಿದ್ದೀವಿ ಮೇಲುಸ್ತುವಾರಿ ಮಾಡೋಕ್ಕೆ ಅವ್ರನ್ನ ಅಧಿಕಾರಿಯಾಗಿ ನೇಮಿಸ್ಕೊಂಡಿದ್ದಾರೆ. ಈ ವಾಟರ್ ಸಪ್ಲೈ ಸ್ಕೀಮಿಗೆ ಸಂಬಂಧಪಟ್ಟಂಗೆ ತಕ್ಷಣ ಕಾಮಗಾರಿ ಮುಗಿಬೇಕು ಅಂತೇಳಿ. ಯಾಕೆ ಈ ಥರ ಆಗಿತ್ತು ಅಂದರೆ ನಮ್ಮ ಸಾಮಾನ್ಯ ಚರ್ಚೆ ಆದಾಗ ಒಂದು ಕಾಂಟ್ರಾಕ್ಟು ಎಕ್ಸಿಸ್ಟಿಂಗ್ ಇತ್ತು, ಆ ಕಾಂಟ್ರಾಕ್ಟನ್ನು ಅವನ್ನ ಮುರಿಯೋಕ್ಕಾತಿರಲಿಲ್ಲ. ನಾವು ಅವನಿಗೆ ನಾನು ಬಂದ ನಂತರ 3 ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ದೀನಿ, 3 ಸಭೆಗೆ ಆಹ್ವಾನಿಸ ಮಾಡಿದ್ದೀನಿ, ಬಾರಪ್ಪ ಕೆಲಸ ಮಾಡು ಅಂತಲ್ಲ. ಅವ್ನು ಮಾಡಲ್ಲ ಅಂದ ಸಂದರ್ಭದಲ್ಲೂ ಎಲ್ಲಿ ತುರ್ತಿತ್ತು ನನ್ನ ಗಮನಕ್ಕೆ ಬಂತು. ಈಗ SR ನಗರ ಗಮನಕ್ಕೆ ಬಂದಿತ್ತು ತಕ್ಷಣ ನಾವು ಮುನ್ಸಿಪಾಲ್ಟಿಯಿಂದ ಮಿಸ್ಸಿಂಗ್ ಲಿಂಕ್ ಕೊಡ್ಬೋದು, ಆ ಥರ ಕಾರ್ಯಪ್ರವೃತ್ತ ಆಗಿದ್ದೀವಿ. ರಾಣಿಪೇಟೆ ಇನ್ಸಿಡೆಂಟು ನಾನು ಹೆಡ್ ಕ್ವಾರ್ಟ್ರಲ್ಲಿ ಬೇರೆ ಇರಲಿಲ್ಲ, ಆ ಥರ ನನಗೇನಾದರೂ ತಕ್ಷಣ ಗಮನಕ್ಕೆ ಬಂದಿದ್ರೆ ಅಲ್ಲೂ ಕಾರ್ಯಪ್ರವೃತ್ತ ಆಗಿ ಮಾಡ್ತಿದ್ವಿ. ಆದ್ರೂ ಇದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರ ಕಂಡುಹಿಡಿಬೇಕು ಅಂತಲೇ ಈ ಒಂದು ಮುಂದೆ ಹೆಜ್ಜೆ ಇಟ್ಟಿದೆ. ಇದು ನಗರಸಭೆ ಓನ್ ಎಕ್ಸಿಕ್ಯೂಷನ್ ಮಾಡೋದಲ್ಲ, ಇದು KUIDFC ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರದ ಒಂದು ಏಜೆನ್ಸಿ ಮುಖಾಂತರ ಇದು ಮಾಡ್ತಾ ಇರೋದು. ಅವ್ರು ಮಾಡ್ತಿರೋದ್ರಿಂದ ನಾವು ಮೇಲುಸ್ತುವಾರಿ ಅಂದರೆ ನೋಡ್ಬೋದು, ಬಟ್ ಅವರೇ ಇಂಜಿನಿಯರ್ ಇರ್ತಾರೆ, ಅದು ಸಪ್ರೇಟ್ ವಿಂಗ್ ಇರುತ್ತೆ. ನಾವು ಅವ್ರಿಗೆ ಎಷ್ಟೋ ಸಭೆಗಳಲ್ಲಿ ವಾರಕ್ಕೂ ಒಂದು ಸಭೆ ಮಾಡಿದ್ದೀವಿ. ನಾವು ಉಪಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ಸ್ಥಾಯಿ ಸಮಿತಿ ಒಂದು ಸಭೆ ಮಾಡಿ ಅವನಿಗೆ ಡೈರೆಕ್ಷನ್ ಕೊಡ್ತಿದ್ದೀವಿ. ಆದರೆ ಈ 6 ತಿಂಗಳ ನಂತರ ಅವನು 80% ಮಾಡಿದ್ದು, ಇನ್ನು 20% ವರ್ಕ್ಗಳು ಮಾಡಿದರೆ ಈ ಥರ ಸಮಸ್ಯೆಗಳು ಆಗ್ತಿರ್ಲಿಲ್ಲ. 20% ಮಾಡೋ ಟೈಮಲ್ಲಿ ಏನಾಯಿತು, ಅವನ ಕಾಂಟ್ರಾಕ್ಟರ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗಲಿಲ್ಲ. ಆ ಒಂದು ಉದ್ದೇಶಕ್ಕೆ ಡಿಲೇ ಆಯಿತು ಹೊರತು ಬೇರೆ ಉದ್ದೇಶ. ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಹೀಗೆ ದಿನಾಂಕ 21ರಿಂದ ಬಿಜೆಪಿ ಪಕ್ಷದಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನ ಪ್ರಾರಂಭಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಬಿಜೆಪಿ ವಕ್ತಾರ ಅನಂತ ಪದ್ಮನಾಭರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಜಯನಗರ ಜಿಲ್ಲೆಯ ಎಲ್ಲಾ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಜನವರಿ 21ರಿಂದ ಜನವರಿ 29ರವರೆಗೆ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನ ಆಚರಿಸಲಾಗುವುದು. ಜನವರಿ 21ರಂದು ವಿಜಯಪುರದ ಸಿಂದಗಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು. ಅದೇ ಸಮಯಕ್ಕೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಮಾರಂಭ ನಡೆಯಲಿದೆ ಎಂದು ವಿವರಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೆ ತಂದ ವಿವಿಧ ಯೋಜನೆಗಳಿಂದ ಪ್ರಯೋಜನ ಪಡೆದ 1 ಕೋಟಿಗೂ ಅಧಿಕ ಫಲಾನುಭವಿಗಳ ಪಟ್ಟಿ ತಯಾರಿಸಲಾಗಿದೆ. ಅವರನ್ನು ಸಂಪರ್ಕಿಸಿ ಪಕ್ಷವನ್ನು ತಳಮಟ್ಟದಿಂದ ಸಂಪರ್ಕಿಸಲಾಗುವುದು. ಮನೆ ಮನೆಗೆ ಕರಪತ್ರ ಹಂಚುವುದು, ಬಿಜೆಪಿ ಸ್ಟಿಕ್ಕರ್ ಹಚ್ಚಲು ಪ್ರೇರೇಪಿಸುವುದು, ಗೋಡೆಗಳ ಮೇಲೆ ಬಿಜೆಪಿ ಸಾಧನೆ ಬಿಂಬಿಸುವ ಚಿತ್ರ, ಸದಸ್ಯತ್ವ ಅಭಿಯಾನ ಕೂಡ ನಡೆಸಲಾಗುವುದು ಎಂದು ತಿಳಿಸಿದರು. ಫಲಾನುಭವಿಗಳನ್ನ 1 ಕೋಟಿ ಫಲಾನುಭವಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆ 1 ಕೋಟಿ ಫಲಾನುಭವಿಗಳನ್ನ ಮಾತಾಡಿಸಿ ಅವರ ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ವಿಚಾರ ಮಾಡಿ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಈ ಕುಟುಂಬಗಳ ಸಬಲೀಕರಣಕ್ಕಾಗಿ ನೀವು ಯಾವ ರೀತಿ ಉಪಯೋಗ ಮಾಡ್ಕೊಂಡಿರಿ ಅನ್ನೋದನ್ನು ಕೂಡ ಅವ್ರ ಕಡೆಯಿಂದ ನಮ್ಮ ತಿಳ್ಕೊಳ್ಳೋಂಥ ಕೆಲಸನ ಮಾಡ್ತೇವೆ. ಈ ಕಾರ್ಯಕ್ರಮ ಜನವರಿ 21ರಿಂದ ಆರಂಭ ಆಗುತ್ತೆ.
ಇದಕ್ಕೆ ಪೂರ್ವಭಾವಿಯಾಗಿ ಜಿಲ್ಲಾ, ಮಂಡಲ ಮತ್ತು ಶಕ್ತಿ ಕೇಂದ್ರಗಳು, ಮಹಾಶಕ್ತಿ ಕೇಂದ್ರಗಳಲ್ಲಿ ಕೂಡ ಈಗ ಸಭೆಗಳನ್ನು ಕರೆದು ಕಾರ್ಯಕ್ರಮಗಳನ್ನು ಮಾಡೋಂಥ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗಲೇ ಪೂರ್ವಭಾವಿ ಸಭೆಗಳಾಗಿದ್ದಾವೆ. ಈ ಎಲ್ಲ ಸಭೆಗಳನ್ನು ಮಾಡೋದ್ರ ಮೂಲಕ 150 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ. ನಮ್ಮ ಡಬಲ್ ಇಂಜಿನ್ ಸರ್ಕಾರದ ಫಲಾನುಭವಿಗಳು ಸುಮಾರು 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿ ಜನರಿಗೆ ಕೂಡ ಮುಟ್ತಕ್ಕಂಥ ಕೆಲಸ ಆಗುತ್ತೆ. ಕರಪತ್ರ ಹಂಚೋದು, ಅದಾದಮೇಲೆ ಸ್ಟಿಕ್ಕರ್ಗಳನ್ನು ಹಂಚೋದು, ಗೋಡೆ ಮೇಲೆ ಗೋಡೆ ಬರಹಗಳನ್ನು ಬರೆಯೋದು ಈ ಸದಸ್ಯತ್ವ ಅಭಿಯಾನದ ಪ್ರಮುಖ ವಿಷಯವಾಗಿದೆ. ರಾಜ್ಯ ಹಾಗೂ ಜಿಲ್ಲಾ ಮಂಡಲಗಳಲ್ಲಿ ಸಂಸದರು, ಶಾಸಕರು ಮತ್ತು ಜನಪ್ರತಿನಿಧಿಗಳು ಹಾಗೂ ನಮ್ಮ ಹಿರಿಯ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಆಮೇಲೆ 3 ಸ್ಟಿಕ್ಕರ್ಗಳಿರ್ತವೆ, 3 ನಮೂನೆ ಸ್ಟಿಕ್ಕರ್ಗಳಿರ್ತವೆ. ಒಂದು ವೆಹಿಕಲ್ಗೆ ಹಾಕೋಕ್ಕೆ, ಕಾರ್ಗಳಿಗೆ, ಮನೆಗಳಿಗೆ ಎಲ್ಲರಿಗೂ ಕೂಡ ಅವರ ಮನವೊಪ್ಪಿ ಸ್ಟಿಕ್ಕರ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಆಮೇಲೆ ಸದಸ್ಯತ್ವ ಅಭಿಯಾನ, ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಈಗ ಕೂಡ 1 ಕೋಟಿ ಸದಸ್ಯರನ್ನ ನೋಂದಣಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆನ್ಲೈನ್ ಮೂಲಕ ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ 8000090009ಗೆ ಮಿಸ್ಡ್ ಕಾಲ್ ಕೊಟ್ಟು ಸದಸ್ಯತ್ವ ಅಭಿಯಾನವನ್ನು ಮಾಡ್ತೇವೆ. ಆಮೇಲೆ ಆನ್ಲೈನಲ್ಲಿ ಕೂಡ ಇದನ್ನು ನೋಡ್ಕೊಳ್ಬೋದು, ಆ ವ್ಯವಸ್ಥೆ ಇರ್ತದೆ. ಈ ತಿಂಗಳು ಜನವರಿ 29 ಮನ್ ಕಿ ಬಾತ್ ಇದೆ. ನರೇಂದ್ರ ಮೋದಿಜಿ ನಮ್ಮ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮ ಏನು ಸಂಡೇ ನಡೆಯುತ್ತೆ, ಅದು ಈ ತಿಂಗಳು 29ನೇ ತಾರೀಕಿದೆ. ಇದು ಕರ್ನಾಟಕಕ್ಕೆ ಈ ಸಲ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮವನ್ನು ಪ್ರತಿ ಬೂತ್ನಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಅಲ್ಲಿ ಈ ಮನ್ ಕಿ ಬಾತನ್ನು ಕೇಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ. 90% ಬೂತ್ಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಟ್ತೇವೆ. ಹೊಸಪೇಟೆಯ 20 ವರ್ಷದ ವಿಧಿ ಕುಮಾರಿ ಎಂಬ ವಿದ್ಯಾರ್ಥಿನಿ ದಿನಾಂಕ 18ರಂದು ಜೈನ ಧರ್ಮ ದೀಕ್ಷೆಯನ್ನ ಸ್ವೀಕರಿಸಿದ್ದಾಳೆ. ಈ ಕುಮಾರಿಯ ನಿರ್ಧಾರಕ್ಕೆ ಸಚಿವ ಆನಂದ್ ಸಿಂಗ್ ರವರು ದುಃಖ ತಪ್ತರಾಗಿದ್ದು ಕಂಡುಬಂದಿತು. ಹೀಗೆ ದಿನಾಂಕ 18ರಂದು ನಗರದ ಮಲ್ಲಿಗೆ ಹೋಟೆಲ್ ಎದುರು ಬರುವ ಜೈನ ಭವನದಲ್ಲಿ ಪರಮಪೂಜ್ಯ ಆಚಾರ್ಯ ನರತ್ನ ಸೂರಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿ ಜೈನ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಕುಮಾರಿ ವಿಧಿಗೆ ಜೈನ ದೀಕ್ಷೆ ನೀಡಲಾಯಿತು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಕೇವಲ 20 ವರ್ಷಗಳ ಕಾಲ ಲೌಕಿಕ ಜೀವನ ಅನುಭವಿಸಿ ಸನ್ಯಾಸಿ ದೀಕ್ಷೆಯನ್ನ ಪಡೆದ ವಿಧಿರವರ ನಿರ್ಧಾರ ಭಗವಂತನ ಇಚ್ಛೆ. ಇತ್ತೀಚೆಗಷ್ಟೇ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೇನೆ. ಆಕೆ ಆಗಾಗ್ಗೆ ಮನೆಗೆ ಬಂದು ಹೋಗುತ್ತಾಳಾದ್ರೂ ನನ್ನ ಮಗಳು ನನ್ನನ್ನ ಬಿಟ್ಟು ಹೋದಳಲ್ಲವೆಂದು ದುಃಖವೆನಿಸುತ್ತಿದೆ. ಆದ್ರೆ ಇಡೀ ಪರಿವಾರವನ್ನೇ ತ್ಯಜಿಸಿ ಲೌಕಿಕ ಜೀವನಕ್ಕೆ ಕಾಲಿರಿಸಿದ ವಿಧಿರವರ ನಿರ್ಧಾರ ಭಗವಂತನ ಇಚ್ಛೆಯೇ ಸರಿ ಎಂದರು. मेरे को लग रहा है कि इतनी छोटी उम्र में न संसार छोड़कर, पता नहीं वो मेरे दिल में क्या सही है, क्या गलत है, क्या खुश है, खुश पढ़ना है या परिवार या दुख करना है, ऐसा क्योंकि चंद दिनों से
पहले मेरी बेटी का विदाई करने के समय में मेरे आंखों में आंसू आ गए, लेकिन फिर बार बार आती है बेटी मेरे घर पे, लेकिन ये बेटी तो संसार छोड़ के जा रही है। अभी वो क्या दबाव लग रहा था मेरे दिल में। मैं आज दिल से बात करना चाहता हूं, क्योंकि आपका जो जिंदगी इतना कठिन है, मैं बहुत हजारों लोगों को हर रोज मैं मिलता हूं, अलग अलग लोगों से मिलता हूं, अलग अलग समस्याओं को मैं सुनता हूं और उसको फरियाद भी करता हूं। अभी हजारों सालों से इंसान सही रास्ते पे अहिंसा छोड़कर एक समाज है तो वो जैन समाज है बोलने की बात इस समय में मैं याद करना चाहता हूं। इस समय में मैं आपके समाज के बुजुर्ग भंवरलाल जी को मैं याद करना चाहता हूं, भंवरलाल जी नाहर को याद करना चाहता हूं, क्योंकि मैं भी यहाँ बहुत मेरे बहनों और भाइयों और समाज के बुजुर्ग और हमारे मगरनाथ जी, ये सब हमको ऐसे कार्यक्रमों में बुलाकर समाज क्या करता है बोल के बहुत कुछ, मैं भी ऐसा ही मेरे मित्रों के साथ हॉस्पिटल में कुछ सपना रखकर नहीं आया था। पढ़ाई भी कम था, चंद आम आदमी के जैसा मैं भी जिंदगी जी रहा था, लेकिन कुछ लक्ष्य नहीं था मेरे पास। लेकिन मैं भी क्षत्रिय हूं, राजपूत हूं मैं, लेकिन बहुत कम लोग हैं राजपूत। लेकिन हम इतिहास में देखने से, राजस्थान बिहार उधर सब देखने से वो क्षत्रिय में इतिहास बताता है, मैं उसके बारे में ज्यादा नहीं बताता। लेकिन आज वो बिटिया कितनी खुश है, अपनी संसार छोड़कर भगवान के चरणों में जा रही है। क्या मैं तो 10 मिनट के लिए सोच में पड़ गया कि ये हो रहा क्या है। मेरे को डर लग रहा है, आप जब दीक्षा दे रहे हैं तो मेरे को कहीं से अंदर से मेरे को डर लग रहा है कि क्या हम ही दीक्षा ले रहे हैं क्या। कितना कठिन है वो दिल, कितनी ताकत चाहिए। अरे हजारों करोड़ों कमा सकते हैं इसके लिए, लेकिन ये कोई इंसान करना है तो वो दिल बहुत बहुत बहुत। लेकिन फिर भी उस परिवार को मैं वो भगवान से, क्योंकि ये हम्पी विजयनगर का इतिहास हर इंसान को मालूम है, सिर्फ हिंदुस्तान में नहीं पूरे दुनिया में जानते हैं कि अपना विजयनगर कैसा हुआ है। क्योंकि यहाँ भोलेनाथ बैठे हुए हैं, महादेव बैठे हैं, हम्पी में महादेव का ताकत है। उस ताकत में सही भी वो बिटिया को और ज्यादा ताकत देने को बोल के वो महादेव से हम प्रार्थना करेंगे। अभी मेरे पास ज्यादा कुछ शब्द नहीं है मेरे को, लेकिन फिर भी मेरे को डर लग रहा है, मेरे को अंदर से डर लग रहा है कि जब वो बिटिया, तो आप जो उसको दीक्षा दे रहे हैं तो कुछ ना कुछ अंदर से, दिल के अंदर से डर मेरे को लग रहा था। अरे ये जब सोचकर इस कदम उठाने से अभी वापस भी नहीं आ सकते, लेकिन होगा कैसे। ये अपने आप में सोच रहा था कि एकदम ऐसा दिमाग में आ जाने से शायद अपने बस की बात नहीं है ये। इसीलिए मैं उस मंच पर खड़कर कुछ गलत नहीं बात करना, जो भी है हकीकत सही, क्योंकि मैं योग्य नहीं हूं उसके, क्योंकि आप गुरुजी हैं। गुरुजी का जो भी आदेश पालन करना है, सिर्फ सुनकर जाना नहीं। मेरे जिंदगी में जितना हो सके हर समाज के गुरुओं से हम उनका संदेश लेते हैं, जो बोलते हैं उसमें जितना कोशिश कर हम न्याय करेंगे और धर्म के रास्ते पे चलने का बहुत कोशिश करते हैं। नूतन दीक्षित का नाम साध्वी श्री वीर देशनाथ श्री जी महाराज।
ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರು 90 ವಿಜಯನಗರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿನ ಜನರ ಸಮಸ್ಯೆಗಳನ್ನ ಹತ್ತಿರದಿಂದ ಆಲಿಸಿ ತಮ್ಮ ಕೈಲಾದಷ್ಟು ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಈಗ ಕಮಲಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ವಾಸ್ತವ್ಯವನ್ನ ಪ್ರಾರಂಭಿಸಿದ್ದಾರೆ. ಹೌದು, ದಿನಾಂಕ 18ರಂದು ಕಮಲಾಪುರ ವಾಸ್ತವ್ಯದ ಹಿನ್ನೆಲೆಯಲ್ಲಿ ಹಂಪಿಗೆ ತೆರಳಿದ ಸಿದ್ಧಾರ್ಥ ಸಿಂಗ್ ರವರು ವಿರೂಪಾಕ್ಷೇಶ್ವರ ಹಾಗೂ ತಾಯಿ ಭುವನೇಶ್ವರಿ ದೇಗುಲಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಬಳಿಕ ಕಮಲಾಪುರಕ್ಕೆ ಆಗಮಿಸಿ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಮುಖಂಡರ ಸಹಕಾರದಿಂದ ಕಮಲಾಪುರದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಸೇರಿದಂತೆ ವಿವಿಧ ವೃತ್ತಗಳಿಗೆ ತೆರಳಿ ಮಾಲಾರ್ಪಣೆಗೈದರು. ಬಳಿಕ ಕಮಲಾಪುರದ 1ನೇ ವಾರ್ಡ್ಗೆ ತೆರಳಿ ಅಲ್ಲಿನ ಜನರೊಂದಿಗೆ ಸಂವಾದ ನಡೆಸಿ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ವಾಸ ನಾನು ಪ್ರಾರಂಭ ಮಾಡ್ಕೊಂತ ಇದ್ದೀನಿ. ಇವತ್ತಿಂದ ಸರಿ ಸುಮಾರು ಒಂದು 3 ವಾರ ಕಮಲಾಪುರನಲ್ಲಿ ನಾವು ವಾಸ ಮಾಡುವ ಮುಖಾಂತರ ಕಮಲಾಪುರ ಭಾಗದ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡುವ ಒಂದು ಚಿಂತನೆ ತಮ್ಮೆಲ್ಲರ ಸಲಹೆ ಮತ್ತು ಮಾರ್ಗದರ್ಶನ ಮೇರೆಗೆ ಆನಂದ್ ಸಿಂಗ್ ಅವರ ಗಮನಕ್ಕೆ ತಂದು ಅದರ ಜೊತೆಗೆ ನನ್ನ ಕೈಲಾದಷ್ಟು ನನ್ನ ಒಂದು ಸಣ್ಣ ಅನುಭವ ಮತ್ತು ನನ್ನ ಸಣ್ಣ ವ್ಯವಸ್ಥೆಯಲ್ಲಿ ನನ್ನ ಕೈಲಾದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಈ ವಾಸದ ಮುಖಾಂತರ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸಿ ಇಲ್ಲಿ ಸೇರಿರ್ತಕ್ಕಂಥ ವಾರ್ಡಿನ ಎಲ್ಲ ಯಜಮಾನರು, ಹಿರಿಯರು, ಜನಪ್ರತಿನಿಧಿಗಳು ಎಲ್ಲರಿಗೆ ನಾನು ಶುಭವನ್ನು ಹಾರೈಸಿ ತಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ತಾಳ್ಮೆಯಿಂದ ಕೇಳೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟು ಇನ್ನೊಮ್ಮೆ ಬಗೆಹರಿಸಬೇಕು. ನಮ್ಮ ಶಾಸಕರ ಅನುದಾನದಿಂದ ಕಮಿಟಿನಲ್ಲಿ ಅವರು ಮಾಡೋದು ಅವ್ರಿಗೆ ಅಧಿಕಾರ ಐತೆ ಅನ್ನೋದು ಆ ವ್ಯಾಪ್ತಿ ಬರ್ತೈತೆ. 4 ವರ್ಷದಿಂದ ಡಿಸೆಂಬರ್ನಲ್ಲಿ ಅದನ್ನ ತಿಂಗಳಿಗೆ ಒಂದು ಬಿಲ್ ಆಗ್ತೈತೆ. 4 ವರ್ಷದ ಇಲ್ಲಿ ತಕ್ಕನ ವರ್ಷಕ್ಕೆ ಒಂದು ಬಿಲ್ ಆಗತ್ತೆ. 4 ವರ್ಷದಿಂದ ಕೇಳಿ 4 ವರ್ಷದಿಂದ ಖರ್ಚಾಗಿರೋದ್ರಿಂದ ತಡ ಆಗ್ತಿದೆ. ಆದರೆ ಇದು ಬಿಲ್ ಕ್ಲಿಯರ್ ಆಗೋದು ಸಮಸ್ಯೆ ಬಿಲ್ ಕ್ಲಿಯರ್ ಆಗ್ತಾವ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ಅಧಿವೇಶನಗಳಲ್ಲಿ ಹೇಳಿರೋದು. ಸ್ವಲ್ಪ ತಡ ಆಗಿದೆ. ಯಾಕಂದರೆ ವಸತಿ ಯೋಜನೆಗೆ ಇಟ್ಟಿರ್ತಕ್ಕಂಥ ಅನುದಾನ ಎಲ್ಲ ಕೊರೋನಾದಲ್ಲಿ ಖರ್ಚಾಗಿರೋದು ತಡ ಆಗುತ್ತೆ. ಈಗ ಈ ಒಂದು ವಾರ್ಡಿನ ಈ ಒಂದು ಇದು ಏರಿಯಾದ ಒಂದು ದೃಷ್ಟಿಯಿಂದ ಎಲ್ಲರ ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಮೊದಲು ದನಿ ಸಣ್ಣದಾಗಿ ಸೇತುವೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆ ಬಂದಾಗ ಅದನ್ನು ಒತ್ಕೊಂಡು ಹೋಗೋದಕ್ಕೆ ಭಾಳಷ್ಟು ಲಾಂಗ್ ಆಗ್ತದೆ. ಇದನ್ನು ಸ್ವಲ್ಪ ವಿಸ್ತಾರ, ಸ್ವಲ್ಪ ಅಗಲೀಕರಣ ಮಾಡಿಬಿಟ್ರೆ ಇಲ್ಲೇ ಹತ್ರ ಆಗ್ತದೆ. ದಯಮಾಡಿ ಈ ಕೆಲಸ ಭಾಳ ಪುಣ್ಯದ ಕೆಲಸ ನಿಮ್ಮ ಕೈಲಿಂದ ಆಗಲಂತ ನಾನು ಇವರೆಲ್ಲರ ಥರ ಕೇಳ್ತೀನಿ. ನಾಚಿಕೆ ಇಲ್ಲ ಸರ್. ಈ ಕಡೆ ಗಂಡ್ಮಕ್ಳು ಈ ಕಡೆಗೆ ಕೆಲಸ
ಆ ಗುಡ್ಡ ಐತೆ ನೋಡಿ ಸರ್, ಕಾಣಿಸುತ್ತೆ ಆ ಗುಡ್ಡ ಮಾತಾಡಕ್ಕಿನ ಯಾಕ ಅಲ್ಲಿ ನೋಡ್ಸ್ಬಿಟ್ಟು ಮತ್ತೆ ಇನ್ನೊಂದು ಡೇಂಜರ್ ಏನಾಗ್ತದೆ ಮಳೆ ಒಂದು 3 ದಿನ ಮಳೆ ಬಂದ್ರೆ ನಾನೇ ನೋಡ್ತಾ ಇರ್ತೀನಿ ಯಾವಾಗ ತಲೆ ಮೇಲೆ ಪಟ್ಟಗಳಿಗೆ ಆಯ್ಕೆ ಮಾಡಿ ಸ್ಲಮ್ ಬೋರ್ಡ್ ಕಡೆಯಿಂದನೇ ಅವ್ರ ಪಟ್ಟಗಳು ಮತ್ತು ಅವ್ರ ಪ್ರಕಾರ ಏನು ಅಭಿವೃದ್ಧಿ ಮಾಡೋದಿದೆ ಮಾಡ್ತಿದ್ದಾರೆ. ಇದು ಸರ್ಕಾರ ಆಶ್ರಯ ಯೋಜನೆಗಂತ ಹೇಳಿ ಕೊಟ್ಟಿರ್ತಕ್ಕಂಥ ಭೂಮಿ ಇದು, ಕಂದಾಯ ಭೂಮಿ ಇದು. ಕಂದಾಯ ಭೂಮಿನಲ್ಲಿ ಅವಾಗ ಮನೆ ಕಟ್ಟಿಸಿ ಕೊಟ್ಟಿರೋದ್ರಿಂದ ಇವಾಗ ಮತ್ತೆ ಇದಕ್ಕೆ ನಾವು ಸ್ಲಮ್ ಡಿಕ್ಲೇರ್ ಮಾಡಿದರೆ ಮತ್ತೆ ಇದಕ್ಕೆ ನಾವು ಒಂದು ಹೆಜ್ಜೆ ಹಿಂದೇಟು ಹಾಕ್ತಾನೆ. ಏನು ಇವಾಗ ಒಟ್ಟು ಸರ್ಕಾರದ ಕಡೆಯಿಂದ ಆಶ್ರಯ ಯೋಜನೆಯಲ್ಲಿ ಹೊಸ ಮನೆಗಳು ಬಂದರೆ ಡೆವಲಪ್ ಆಗುತ್ತೆ. ಮತ್ತೆ ಸ್ಲಮ್ ಡಿಕ್ಲೇರ್ ಆದರೆ ಮತ್ತೆ ಅದಕ್ಕೆ ಒಂದು ಹೆಜ್ಜೆ ಹಿಂದೆ ತಗೊಂಡು ಮತ್ತೆ ಅದರ ಒಂದು ಡೆವಲಪ್ ಆಗೋಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಆದಷ್ಟು ಮನೆಗಳು ಬಂದರೆ ಇದಕ್ಕೆ ಸಮಯ ಏನೇನ ನಿಮ್ದೇನಬೇಕು. ನವ ಉದ್ಯಮಿಗಳ ದೃಷ್ಟಿಯಿಂದಾಗಿ ದಿನಾಂಕ 20ರಿಂದ 2 ದಿನಗಳ ಕಾಲ ನಗರದಲ್ಲಿ ಎಂಎಸ್ಎಂಇ ಎಂಬ ಕಾನ್ಕ್ಲೇವ್ ಶಿಬಿರ ನಡೆಯಲಿದೆ. ಈ ಶಿಬಿರವನ್ನ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬಳ್ಳಾರಿ ಶಾಖೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಘಟನೆಯ ಮುಖಂಡರೊಬ್ಬರು ಮಾತನಾಡಿ, ಯುವ ಉದ್ಯಮಿಗಳಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ದಿನಾಂಕ 20ರಿಂದ 2 ದಿನಗಳ ಕಾಲ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಕಾನ್ಕ್ಲೇವ್ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಾಲದ ಸೌಲಭ್ಯ ಸೇರಿದಂತೆ ಉದ್ಯಮ ಪ್ರಾರಂಭಿಸುವುದರ ಕುರಿತಾಗಿ ಮಾಹಿತಿ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಭಾರತ ಪ್ರಾಂತೀಯ ಪರಿಷತ್ತಿಗೆ ಹೊಂದಿದಂಥ ಬಳ್ಳಾರಿ ಶಾಖೆಯ ವತಿಯಿಂದ ಜನವರಿ 20 ಮತ್ತು 21ನೇ ತಾರೀಕು ಹೊಸಪೇಟೆಯ ಮಲ್ಲಿಗೆ ಹೋಟೆಲ್ನಲ್ಲಿ 2 ದಿನಗಳ ಎಂಎಸ್ಎಂಇ ಕಾನ್ಕ್ಲೇವ್ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಈ ಎಂಎಸ್ಎಂಇ ಕಾನ್ಕ್ಲೇವ್ ಮೂಲಕ ನಾವು ಇಲ್ಲಿರುವಂಥ ಸ್ಥಳೀಯ ಉದ್ದಿಮೆದಾರರು ಮತ್ತು ವ್ಯಾಪಾರಿಗಳಿಗೆ ಮತ್ತು ಯುವಕರಿಗೆ ಉದ್ದಿಮೆದಾರರ ಆಗುವಲ್ಲಿ ಬಯಸುವಂಥ ಯುವಕರಿಗೆ ಈ ಉದ್ದಿಮೆ ಪ್ರಾರಂಭ ಮಾಡುವ ಅಥವಾ ಪ್ರಾರಂಭ ಮಾಡಿದವರಿಗೆ ಇರುವಂಥ ಸಾಲ ಸೌಲಭ್ಯಗಳು ಮತ್ತು ಇತರೆ ಸಬ್ಸಿಡಿ ಮತ್ತು ಇತರೆ ಸೌಲಭ್ಯಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಹೆಚ್ಚಿನ ಲಾಭವನ್ನು ಸ್ಥಳೀಯ ವ್ಯಾಪಾರಿಗಳು, ಉದ್ಯಮಿಗಳು ಮತ್ತು ಯುವಕರು, ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಉದ್ದಿಮೆದಾರರಾಗಬೇಕಂತ ಇರುವಂಥ ಯುವಕರು ಕೂಡ ಇದರ ಲಾಭ ಪಡಿಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲುಷಿತ
ಕಾನ್ಕ್ಲೇವ್ ಶಿಬಿರ, ನವ ಉದ್ಯಮಿಗಳಿಗೆ ಕರೆ ನೀಡಿದ ಸಂಘಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.